ನಮಸ್ಕಾರ ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಪ್ರತಿದಿನ ದುನಿಯಾದಲ್ಲಿ ನಾವು ಹಲವಾರು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯ ಪ್ರೀತಿಸಿದಂತಹ ಹೃದಯಗಳಿಗೆ ಸಂಬಂಧಪಟ್ಟಂತಹ ವಿಷಯ, ವಿರಹ ವೇದನೆಯನ್ನು ಅನುಭವಿಸ್ತಾ ಇರುವಂತಹ ಪ್ರೇಮಿಗಳ ವಿಷಯ. ಹೌದು, ಮದುವೆಯ ಈ ಬಂಧ ಜನುಮ ಜನುಮದ ಅನುಬಂಧ, 7 ಜನ್ಮದಲ್ಲಿ ತೀರದ ಸಂಬಂಧ ಅಂತ ಮೊದಲು ಅಂತ ಇದ್ರು. ಆದರೆ ಈಗ ಮದುವೆಯ ಈ ಬಂಧ ಒಂದು ರೀತಿಯ ಒಪ್ಪಂದ, ಅರೆ ಗಳಿಗೆಯಲ್ಲೂ ಅರೆ ನಿಮಿಷೆಯಲ್ಲೂ ಬದಲಾಗುವಂತಹ ಅನುಬಂಧ ಅನ್ನುವ ಹಾಗೆ ಆಗಿದೆ. ಹೌದು, ಪರಸ್ಪರ ಪ್ರೀತಿಸಿ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಮದುವೆಯಾದರೆ ಯಾವುದೇ ರೀತಿಯಾದಂಥ ವಿಘ್ನಗಳು ಇರೋದಿಲ್ಲ, ಒಂದು ರೀತಿಯಾದಂಥ ನಿಶ್ಚಿಂತೆ. ಆದರೆ ಗುರು ಹಿರಿಯರ ಸಂತೋಷದ ಸಮಾಧಿಯ ಮೇಲೆ ಪ್ರೀತಿಸಿದ ಹೃದಯಗಳು ಒಂದಾದರೆ 108 ವಿಘ್ನಗಳು. ಈಗ ಇಲ್ಲಿ ಆಗಿರೋದು ಇದೆ. ಪ್ರೀತಿಸಿ ಮದುವೆ ಆಗಿದ್ದಾರೆ, ಆದರೆ ಬಲವಂತವಾಗಿ ಹುಡುಗಿಯನ್ನು ಕರೆದುಕೊಂಡು ಹೋಗಿ ಇನ್ನೊಬ್ಬನಿಗೆ ಕೊಟ್ಟು ಮದುವೆ ಮಾಡಲಾಗಿದೆ. ಯಾರ ಹೂವು ಯಾರ ಮುಡಿಗೋ ಎನ್ನುವಂತಾಗಿದೆ. ಹೀಗಾಗಿ ಪ್ರೀತಿಸಿದ ಹುಡುಗ, ಮದುವೆಯಾದ ಹುಡುಗ ನನ್ನ ಹೆಂಡತಿಯನ್ನು ನನಗೆ ವಾಪಸ್ ಕೊಡಿಸಿ ಪ್ಲೀಸ್ ಅಂತ ಕೇಳ್ತಾ ಇದ್ದಾನೆ. ಇದೇ ಈ ಹೊತ್ತಿನ ದುನಿಯಾ ವಿಶೇಷ. ಪ್ರೀತಿಸುವ ಮನಸ್ಸುಗಳಿಗೆ ಜಾತಿ, ಮತ, ಭೇದ ಭಾವ, ಅಂತಸ್ತುಗಳ ಪರಿವೆ ಇರೋದಿಲ್ಲ. ಪರಸ್ಪರ ಪ್ರೀತಿಸ್ತಾರೆ, ಮದುವೆ ಆಗಿದ್ದಾರೆ. ಆದರೆ ಪೋಷಕರಿಗೆ ಈ ಮದುವೆ ಇಷ್ಟ ಇಲ್ಲ. ಬಲವಂತದಿಂದ ಹುಡುಗಿಯನ್ನು ಎಳೆ ತಂದಿದ್ದಾರೆ, ಇನ್ನೊಬ್ಬನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಪ್ರೀತಿಸುವ 2 ಹೃದಯಗಳ ಮೇಲೆ ಗೋಡೆಯನ್ನು ಪ್ರತಿಷ್ಠಾಪಿಸಿದ್ದಾರೆ. ಆದರೆ ಪ್ರೀತಿಸಿ ಮದುವೆಯಾದ ಹುಡುಗ ಮಾತ್ರ ಹುಡುಗಿಗಾಗಿ ಪರಿತಪಿಸ್ತಾ ಇದ್ದಾನೆ. ಇನ್ನೊಂದು ಕಡೆ ಹುಡುಗಿನೂ ಕೂಡ ಹುಡುಗನಿಗಾಗಿ ಪರಿತಪಿಸ್ತಾ ಇದ್ದಾಳೆ. ಇದೆಲ್ಲದರ ಮಧ್ಯೆ ಎಡವಟ್ಟು ನಡೆದಿದ್ದೆಲ್ಲಿ? ಪೋಷಕರು ಯಾಕೆ ಈ ರೀತಿ ವರ್ತಿಸ್ತಾ ಇದ್ದಾರೆ? ಇವರಿಬ್ಬರ ಪ್ರೀತಿಗೆ ಸಮಾಧಿ ಕಟ್ಟಲು ಅವರಿಗೆ ಯಾಕೆ ಕಾತರ? ಬನ್ನಿ, ಈ ಹಿಂದೆ ಏನೇನು ನಡೀತು, ಏನಿದು ಪ್ರಕರಣ ನೋಡೋಣ. ಒಂದು ರಿಪೋರ್ಟ್. ನನ್ನ ಪತ್ನಿಯನ್ನ ನನಗೆ ವಾಪಸ್ ದೊರಕಿಸಿಕೊಡಿ, ನಾವು ಮತ್ತೆ ಒಂದಾಗಿ ಬಾಳಲು ಅವಕಾಶ ಮಾಡಿಕೊಡಿ. ಹೀಗೆ ಪರಿಪರಿಯಾಗಿ ಕೇಳ್ತಿರೋದು ಹಾಸನದ ಅರಸೀಕೆರೆಯ ಸಂತೋಷ್. ಈತ ಲಾವಣ್ಯ ಎಂಬಾಕೆಯನ್ನ ಪ್ರೀತಿಸಿದ್ದ. ಆದರೆ ಇವರ ಪ್ರೀತಿಗೆ ಹುಡುಗಿಯ ಮನೆಯವರ ವಿರೋಧವಿತ್ತು. ಆದರೆ ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳದ ಸಂತೋಷ್ ಲಾವಣ್ಯ ಜೋಡಿ ಬೆಂಗಳೂರಿಗೆ ಬಂದು ಮದುವೆಯಾಗಿತ್ತು. ಇಲ್ಲೇ ರೂಮು ಮಾಡಿಕೊಂಡು ಹೊಸ ಜೀವನ ಆರಂಭಿಸಿತ್ತು. ಇದಾದ 15 ದಿನಗಳಲ್ಲಿ ಲಾವಣ್ಯಳ ಮೊಬೈಲ್ಗೆ ಆಕೆಯ ಪೋಷಕರು ಕರೆ ಮಾಡಿದ್ರು. ನಿಮ್ಮ ಮದುವೆ ಆಗಿದ್ರೂ ಪರವಾಗಿಲ್ಲ, ವಾಪಸ್ ಬನ್ನಿ, ಹಿರಿಯರ ಮುಂದೆ ಮತ್ತೊಮ್ಮೆ ಮದುವೆ ಮಾಡ್ತೀವಿ ಅಂತ ಒತ್ತಾಯ ಮಾಡಿದ್ರು. ಆಗ ಹೊಸ ಆಸೆ ಚಿಗುರಿದಂತಾಗಿ ಊರಿಗೆ ವಾಪಸ್ ಹೋದರೆ ಅಲ್ಲಿ ಈ ನವದಂಪತಿಗೆ ದೊಡ್ಡ ಆಘಾತ ಕಾದಿತ್ತು. ಮೊದಲು ಪೊಲೀಸರನ್ನ ಬಳಸಿಕೊಂಡು ಲಾವಣ್ಯಳನ್ನ ಕರೆದುಕೊಂಡು ಹೋಗಿ ಆಕೆಯನ್ನ ಬೆದರಿಸಿ ಸಂತೋಷನನ್ನ ಬಿಡುವಂತೆ ಮುಚ್ಚಳಿಕೆ ಬರೆಸಿಕೊಳ್ಳಲಾಯಿತು. ನಂತರ ಸಂತೋಷನನ್ನ ಠಾಣೆಗೆ ಕರೆಸಿಕೊಂಡು ಸರಿಯಾಗಿ ಥಳಿಸಿ ಲಾವಣ್ಯಳ ತಂಟೆಗೆ ಹೋದ್ರೆ ಯಾವುದಾದ್ರೂ ಕೇಸ್ನಲ್ಲಿ ಫಿಟ್ ಮಾಡಿ ಒಳಗೆ ಕಳಿಸ್ತೀವಿ ಅಂತ ಹೆದರಿಸಿ ಕಳಿಸಿದ್ರು. ಇತ್ತ ಲಾವಣ್ಯಳನ್ನ ಆಕೆಯ ಮಾವನ ಮಗನಾದ ಧ್ರುವನೊಂದಿಗೆ ಬಲವಂತದ ಮದುವೆ ಮಾಡಲಾಗಿದೆ. ಆದರೆ ಲಾವಣ್ಯ ಸಂತೋಷನಿಗೆ ಕಾಲ್ ಮಾಡಿ ನನಗೆ ಈ ಮದುವೆ ಇಷ್ಟ ಇಲ್ಲ, ಪ್ಲೀಸ್ ನನ್ನನ್ನು ಕರ್ಕೊಂಡು ಹೋಗು ಅಂತ ಗೋಳಾಡ್ತಿದ್ದಾಳೆ. ಹಾಗಾಗಿ ತಾವು ಇದನ್ನೆಲ್ಲ ಪರಿಶೀಲಿಸಿ ನನಗೆ ನ್ಯಾಯ ಕೊಡಿಸಬೇಕು ಅಂತ ಪೊಲೀಸ್ ಮಹಾನಿರ್ದೇಶಕರಿಗೆ ಸಂತೋಷ ಮನವಿ ಮಾಡಿಕೊಂಡಿದ್ದಾನೆ. ಈ ಪ್ರೀತಿ ಹಕ್ಕಿಗಳ ಕೂಗಿಗೆ ಪೊಲೀಸರು ಸ್ಪಂದಿಸ್ತಾರಾ? ಮತ್ತೆ ಸಂತೋಷ್ ಲಾವಣ್ಯ ಒಂದಾಗ್ತಾರಾ? ಲಾವಣ್ಯಳ 2ನೇ ಮದುವೆ ಕಥೆ ಏನು? ಈ ಎಲ್ಲ ಪ್ರಶ್ನೆಗಳಿಗೆ ಇನ್ನಷ್ಟೇ ಉತ್ತರ ತಿಳಿಯಬೇಕಿದೆ. ಅಮರ್ ಪ್ರಸಾದ್, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ನೋಡಿದ್ರಲ್ಲ ವೀಕ್ಷಕರೇ, ನಾನು ಪ್ರೀತಿಸಿ ಮದುವೆಯಾದ ನನ್ನ ಹೆಂಡತಿಯನ್ನು ಅವಳ ಹೆತ್ತವರು ಬಲವಂತವಾಗಿ ತೆಗೆದುಕೊಂಡು ಹೋಗಿದ್ದಾರೆ, ಅವಳಿಗೆ ಬೇರೆ ಮದುವೆ ಮಾಡಿದ್ದಾರೆ, ನನ್ನ ಹೆಂಡತಿ ನನಗೆ ವಾಪಸ್ ಬೇಕು ಅಂತ ಕೇಳ್ತಾ ಇದ್ದಾರೆ ಸಂತೋಷ್. ಈಗ ಈ ಒಟ್ಟಾರೆ ಪ್ರಕರಣದ ಕುರಿತಂತೆ ಮಾತನಾಡೋದಕ್ಕೆ ಸ್ವತಃ ಸಂತೋಷ್ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ. ಸಂತೋಷ್, ನಿಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಇನ್ನೊಬ್ಬರು ನಮ್ಮ ಜೊತೆ ಈಗ ಸ್ಟುಡಿಯೋದಲ್ಲಿದ್ದಾರೆ. ಅವರು ಸಂತೋಷ್ ಅವರ ಆತ್ಮೀಯ ಗೆಳೆಯ ರಂಗನಾಥ್ ಅವರು. ರಂಗನಾಥ್ ಅವರೇ, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಸಂತೋಷ್ ಅವರೇ, ನಿಜಕ್ಕೂ ಕೂಡ ದುಃಖ ಆಗುತ್ತೆ ನಿಮ್ಮ ಇಡೀ ಒಂದು ಕೇಸನ್ನು ನೋಡಿದಾಗ. ನೀವು ಮದುವೆ ಆಗಿದ್ದೆ ಯಾವಾಗ ಮೇಡಮ್? 29ನೇ ತಾರೀಕು, ಹೋದ ತಿಂಗಳು 29ನೇ ತಾರೀಕು. ಎಲ್ಲಿ ಮದುವೆ ಆದರೆ? ಮೇಡಮ್ ಅಣ್ಣಮ್ಮ ಟೆಂಪಲಲ್ಲಿ. ಅಣ್ಣಮ್ಮ ಟೆಂಪಲಲ್ಲಿ ಮದುವೆ ಆದರೆ ರಿಜಿಸ್ಟರ್ ಮಾಡಿಸ್ಕೊಳ್ಳಿಲ್ವಾ? ಇಲ್ಲ ಮೇಡಮ್, ಅಂದರೆ ರಿಜಿಸ್ಟರ್ ಮಾಡಿಸ್ಕೊಳ್ಳೋ ಟೈಮ್ ಇರಲಿಲ್ಲ. ಅಷ್ಟೊತ್ತಿಗೆ ಅವ್ರು ಬೇರೆ ಕಡೆಯಿಂದ ಕಾಲ್ ಮಾಡಿಸಿದ್ರು ನನ್ನ ಸಲಿಗೆ. ನಾನು ಆಮೇಲೆ ಸರಿ ಮಾತಾಡಿದೆ, ಅವ್ರ ಹತ್ರ ಮಾತಾಡಲಿಲ್ಲ, ಬೇರೆ ಹತ್ರ ಮಾತಾಡಿದೆ. ಆಗಿದ್ದಾಗ ಹೋಯ್ತು, ಬನ್ನಿ ಅಂತ ಹೇಳ್ತಾರೆ, ನಿಮ್ಮ ಇಷ್ಟ ಬರೋಂಗಿಲ್ಲ ಬನ್ನಿ ಅಂತ ಅಂದರು. ಆಮೇಲೆ ನಾನು ಕೇಳಿದೆ ನಮ್ಮ ಮಿಸ್ಸಸ್ನ, ಏನು ಹಿಂಗೆ ಅಂತಾರೆ ಮಾಡಲಿ ಅಂತ. ಸರಿ, ನಿಮ್ಮ ಅಪ್ಪ ಅಮ್ಮ ಅಂದಮೇಲೆ ಏನು ಮಾಡಲ್ಲ, ಹೋಗೋಣ ನಡಿ ಅಂತ ಅಂದ್ಲು. ಇವಾಗ 6ನೇ ತಾರೀಕು ನೈಟ್ ಹಾಸನಿಗೆ ಬಂದು
6ನೇ ತಾರೀಕು ನೈಟ್ ಹಾಸನಿಗೆ ಬಂದಾಗ 7ನೇ ತಾರೀಕು ಬೆಳಿಗ್ಗೆ ಸ್ಟೇಷನ್ ಹತ್ರ ಕರ್ಕೋದ್ರು 10 ಗಂಟೆಗೆ 10 ಗಂಟೆ ಕರ್ಕೋದ್ರು ನನ್ನ ಒಂದು ಕಡೆ ಕೂರಿಸಿದ್ರು. ಕೃಷ್ಣೇಗೌಡ ಅಂತ ಇದ್ದಾರೆ, ಕೃಷ್ಣೇಗೌಡರು ಅಂತ ಇದ್ದಾರೆ, ಪೆನ್ಷನ್ ಮೂಲ ಸ್ಟೇಷನ್ ಅವರು. ಅವ್ರ ಕಾರಲ್ಲಿ ಅವ್ರ ತಮ್ಮನ ಕಾರ್ ಇದೆ ನಾರಾಯಣಿ ಅಂತವ, ಅವ್ರ ಕಾರಲ್ಲಿ ನನ್ನ ಕೂರಿಸಿದ್ರು. ನನ್ನ ಜೊತೆ 3 ಜನ ಕಾಯಕ್ಕೆ ಬಿಟ್ಟೋದ್ರು, ಸೆಲ್ ಅವರೇ ಕಿತ್ಕೊಂಡಿದ್ರು. ಈಗ ನಮ್ಮ ಮಿಸ್ಸಸ್ದು ಮಿಸ್ಸಿಂಗ್ ಕಂಪ್ಲೀಟ್ ಇತ್ತು ಕೇರ್ಪುರಂ ಸ್ಟೇಷನಲ್ಲಿ, ಅದನ್ನು ವಾಪಸ್ ತೆಗೆಸ್ಬಿಟ್ಟು ನಿನ್ನ ಜೊತೆ ಕಳಿಸ್ತೀನಿ ಕರ್ಕೋರು. ಬೆಳಿಗ್ಗೆ 10 ಗಂಟೆ ಕರ್ಕೋರು, ರಾತ್ರಿ 9 ಗಂಟೆ ಕರ್ಕೊ ಬರಲಿಲ್ಲ. ನನಗೇನು ಗೊತ್ತಾಗ್ತಿಲ್ಲ. ನಾನು ಅಲ್ಲಿ ಹೊರಗಡೆ ತಿಳ್ಕೊಳ್ಳೋಕ್ಕೆ ಅಂದರು, ನನ್ನ ಹತ್ರ ಫೋನ್ ಇಲ್ಲ, ಅದನ್ನು ಇಸ್ಕೊಂಡಿದ್ರು. ನಾನು ಎಲ್ಲೂ ಹೋಗ್ಬಿಟ್ಟಿಲ್ಲ. ಅವರು ಮಧ್ಯಾಹ್ನ ಊಟನೂ ಸಹ ಮಾಡಿಲ್ಲ, ಹಂಗೆ ಕೂರಿಸಿದ್ರು. ಅದನ್ನು ನಾನು ಒಂದು ಸ್ವಲ್ಪ ಬಿಡಿ ಹೋಗಿ ಹೊರಡಿಗೆ ಹೋಗ್ತೀನಿ ಅಂದ್ರೆ ಬಿಡ್ತಿಲ್ಲ ಅವರು. ನಾನು ಅಕಸ್ಮಾತ್ ಎಲ್ಲರೂ ಹೋಗ್ಬೇಕು ಅಂದ್ರೆ ಬರೋರು ಕರ್ಕೋರು ಮತ್ತೆ ವಾಪಸ್ಸಲ್ಲಿ. ನಾನು ಕೇಳಿದೆ, ಏನಕ್ಕೆ ಹಿಂಗೆ ಮಾಡ್ತೀರ ಅಂತವ. ಇಲ್ಲ ನಿಮ್ಮ ಮಿಸ್ಸಸ್ದು ಮಿಸ್ಸಿಂಗ್ ಕಂಪ್ಲೀಟ್ ವಾಪಸ್ ತಗೊಂಬರ್ತೀರ, ಇಷ್ಟೊತ್ತು ಬೇಕಾ ತಾಳಿಗೆ ಅಂತ ನಾನು ಕೇಳಿದೆ. ಅಲ್ಲಿ ಏನು ನಡೀತು ಅಂತ ನಂಗೆ ಈಗಲೂ ಗೊತ್ತಿಲ್ಲ ಅದು. ಆಮೇಲೆ ಅವಳು ಫೋನ್ ಮಾಡಿ ಹೇಳಿದಲ್ಲ ಗೊತ್ತಾಯ್ತಾ ನಡೀತು ಅಂತ. ಆ ಕೃಷ್ಣೇಗೌಡರು ನನ್ನಲ್ಲಿ ಕೂರಿಸೋರಲ್ಲ, ಮತ್ತೆ ಮನೆ ಡೈರಿ ಕರ್ಕೊಂಡು ಹೋಗ್ಬಿಟ್ರು. ಹೋಗುವಂತ ಲಾವಣ್ಯಲ್ಲಿ ಅಂತ ಕೇಳಿದೆ ನಾನು. ಮನೇಲಿದ್ದಾಳೆ ಹೋಗುವಂತ ಅಂದ್ಲು. ಮನೆಗೆ ಹೋಗಿ ನೋಡಿದೆ ಇರಲಿಲ್ಲ. ಮತ್ತೆ ಫೋನ್ ಸ್ವಿಚ್ ಆಫ್ ಆಯ್ತಲ್ಲ, ಎತ್ಕೊಬಿಟ್ಟು ಆನ್ ಮಾಡಿದೆ. ಫ್ರೆಂಡಿಗೆ ಫೋನ್ ಮಾಡಿದೆ, ಈ ಥರ ಆಯಿತು, ನಿಮ್ಮ ಹುಡುಗಿ ನೀನು ಕರ್ಕೊಂಡು ಹೋಗೋ ಹಿಂಸೆ ಕೊಟ್ಟು ಅಂತ ಹೇಳಿದರು. ಅದಕ್ಕೆ ನಾನು ಕೇಳಿದೆ, ಮತ್ತು ಮಾರನೇ ಬೆಳಿಗ್ಗೆ ಕಾಂಟ್ಯಾಕ್ಟ್ ಮಾಡಿದೆ ಫ್ರೆಂಡ್ ಕಡೆಯಿಂದ. ಸ್ಟೇಷನಲ್ಲಿ ಈ ಥರ ಆಯಿತು, ಈ ಥರ ಮಾಡಿದರು, ಮದುವೆ ಮಾಡ್ಬೇಕು ಅಂತ ನೋಡ್ತಾರೆ, ನಾನು ಒಪ್ಕೊಂಡಿಲ್ಲ ಅಂತ ಅಂದ್ಲು. ಸರಿ ನಾನೇನಂತ ಅಂದೆ, ಸರಿ ಏನು ಮಾಡೋದು ಅಂತ ನಾನು ಕೇಳಿದೆ. ಏನು ಮಾಡ್ಬೇಡ, ನಾನು ಹೇಳ್ತೀನಿ ಹಂಗೆ ಮಾಡಿ ಒಂದು ಸುಮ್ಮನಿರು ಅಂತ ಅಂದ್ಲು. ಸಡನ್ನಾಗಿ ಕರ್ಕೊಂಡೋಗಿ ಅವ್ರ ಸೋದರ ಮಾವು ಮದುವೆ ಮಾಡಿದ್ದಾರೆ, ಧ್ರುವ ಅಂತ, ಬಾಗೇವಾಳು ಗಂಡಸಿ. ನಿಮ್ಮಿಬ್ರಿಗೂ ಮದುವೆ ಆಗಿರೋದು ಅವ್ರ ಸೋದರ ಮಾವನ ಮೊದಲೇ ಗೊತ್ತಿತ್ತು ಮೇಡಮ್, ಅವ್ರ ಅಪ್ಪ ಅಮ್ಮಗೆ ಎಲ್ಲ ಗೊತ್ತಿತ್ತು. ಗೊತ್ತಿದ್ರು ಕೂಡ ಮಾವ ಮದುವೆ ಮಾಡ್ಕೊಳ್ಳಕ್ಕೆ ರೆಡಿ ಆದ್ರು. ತಾಳಿನ ಸಹ ಸ್ಟೇಷನ್ ಅಲ್ಲಿ ಬಿಚ್ಚಾರ ಮೇಡಮ್. ಸ್ಟೇಷನ್ ಅಲ್ಲಿ ನಿಮ್ಮ ಎದುರಿಗೆ ಬಿಚ್ಚಿದ್ದಾರೆ? ನಮ್ಮ ಎದುರಿಗೆ ಬಿಚ್ಚಿಲ್ಲ ಮೇಡಮ್, ಇವಳು ಬಿಚ್ಚಿಲ್ಲ, ಇವರ ಕೈಯಾಗಿ ಬಿಚ್ಕೊಂಡ್ರ ತಾಳಿನ. ಓಕೆ, ಎಷ್ಟು ವರ್ಷದಿಂದ ಪ್ರೀತಿಸ್ತಾ ಇದ್ರು ಮೇಡಮ್? 4 ವರ್ಷದಿಂದ. 4 ವರ್ಷ. ನಿಮ್ಮ ಪ್ರೀತಿ ವಿಷಯ ನಿಮ್ಮ ಮನೆಯವ್ರಿಗಾಗ್ಲಿ ಅಥವಾ ಹುಡುಗಿ ಮನೆಯವ್ರಿಗಾಗ್ಲಿ ಗೊತ್ತಿತ್ತ ಮೊದಲೇ? ಮೇಡಮ್ ನಮ್ಮ ಮನೆ ಗೊತ್ತಿತ್ತು, ಹುಡುಗಿ ಮನೆ ರೀಸೆಂಟ್ ಆಗಿ 3 ತಿಂಗಳಿಂದ ಗೊತ್ತಾಗಿರೋದು. ಅದು ಗೊತ್ತಾದ್ಮೇಲೆ ಇವಳಿಗೆ ಮದುವೆ ಮಾಡಕ್ಕೆ ಓಡಾಡಿದ್ರು. ಈ ವಿಷಯ ನಾನು ಹೇಳಿದ್ರೆ ಮದುವೆ ಮಾಡಕ್ಕೆ ಓಡ್ತಾರೆ, ಬೇಡ ನಾವು ಹೋಗಿ ನಡಿ ಅಂತ ಅಂದ್ಲು. ಸರಿ ಆಯ್ತು ಅಂತ ನಾವು ಹೋದೋ. 25ನೇ ತಾರೀಕು ಹಾಸನಿಂದ ಬಿಟ್ಟು ಬೆಂಗಳೂರು ಬಂದ್ಮೇಲೆ 29ಕ್ಕೆ ಟೈಮಿಂಗ್ಸ್ ಅಲ್ಲಿ ನೋಡ್ಕೊಬಿಟ್ಟು ಶಾಸ್ತ್ರೋಕ್ತವಾಗಿ ನೋಡ್ಕೋಬೇಕು ಮೇಡಮ್. ಅದನ್ನ ನೋಡ್ಬಿಟ್ಟು ಮದುವೆ. ಅಲ್ಲ ಸಂತೋಷ್, ನೀವಿಬ್ರು ಪ್ರೀತಿಸುವಂತ ವಿಷಯ ನಿಮ್ಮ ಮನೇಲಿ ಗೊತ್ತಿತ್ತಂದ್ರೆ ನಿಮ್ಮ ಮನೇಲಿ ಸಪೋರ್ಟ್ ನಿಮ್ಗೆ ಸಿಗ್ತಾ ಇತ್ತು. ಈ ವಿಷಯವನ್ನ ನಿಮ್ಮ ಮನೆಯವ್ರಿಗೆ ಹೇಳಿ ಹುಡುಗಿ ಮನೆಯವ್ರನ್ನ ಒಪ್ಪಿಸಿ ಮದುವೆ ಆಗ್ಬೋದಾಗಿತ್ತಲ್ವಾ? ಆ ತರ ಪ್ರಯತ್ನ ಮಾಡ್ಬೋದಾಗಿತ್ತಲ್ಲ? ಕೇಳಿದ ಮನೇಲಿ ಹೇಳು, ಸಂತೋಷ್ ಲವ್ ಮಾಡ್ತೀನಿ, ಅವನೇ ಮದುವೆ ಆಗ್ತೀನಿ ಅಂತವ. ನೀನು ಸಾಯಿಸಿರು ಕೊಡಲ್ಲ, ನಿನ್ ಬೇಕಾದ್ರೆ ಸಾಯಿಸ್ತೀವಿ, ನಾನು ಹೇಳ್ದಂಗೆ ಮದುವೆ ಬೇಕು ಅಂತ ಹೇಳೋರೊಳಗೆ. ಈ ತರ ಅಂತಿದ್ದಾರೆ, ಯಾವ್ದೇ ಕಾರಣಕ್ಕೂ ಒಪ್ಪಲ್ಲ, ಬೇಡ ಬಾ ಹೋಗೋಣ, ನಮ್ಮ ಜೀವನ ನಾವು ಹೆಂಗಾರ ಮಾಡ್ಕೊಳ್ಳೋಣ ಅಂತ ಅಂದ್ಲು. ಅವಾಗ ಅಂತ ಅವ್ರು ಹೇಳಿದ್ರು. ಓಕೆ ರಂಗನಾಥ್ ಅವರೇ, ಹುಡುಗಿ ಮನೆ ಕಡೆಯವ್ರನ್ನ ಒಪ್ಸೋದಕ್ಕೆ ಸಾಧ್ಯ ಆಗಲಿಲ್ಲ. ಹುಡುಗಿ ಮನೆಯವ್ರು ಯಾಕೆ ಒಪ್ಪಲಿಲ್ಲ ಅಂತ? ಯಾಕಂದರೆ ನಾನು ಕೇಳಿದ ಪ್ರಕಾರ ಸಂತೋಷ ಮತ್ತು ಹುಡುಗಿ ಮನೆ ಕಡೆಯವರು ಒಂದೇ ಸ್ಟೇಟಸ್ಸು, ಒಂದೇ ಜಾತಿ, ಒಂದೇ ಏರಿಯಾ, ಎಲ್ಲ ಒಬ್ರಿಗೊಬ್ರು ಎಲ್ಲ ಗೊತ್ತಿತ್ತು. ಆದರೂ ಕೂಡ ಯಾಕೆ ವಿರೋಧ ವ್ಯಕ್ತವಾಯಿತು ಅಂತ? ಮೇಡಮ್, ಸಂತೋಷ್ ಬಗ್ಗೆ ನಮ್ಮ ಊರಿನಲ್ಲಿ ಅವನಿಗೆ ಮನೇಲಿ ಇದ್ದಾರಲ್ಲ ಮೇಡಮ್, ಅವ್ರ ಬಾಡಿಗೆ ಇದ್ದಾರಲ್ಲ, ಅವ್ರ ಓನರ್ ಆಗಲಿ ಏನೇ ಆಗಲಿ, ಅದು ಬೇರೆ ರೀತಿಯಲ್ಲಿ ಹೇಳಿದ್ದಾರೆ ಇವನ ಬಗ್ಗೆ. ಒಂದು ಕೆಟ್ಟವನು, ಒಳ್ಳೆಯವನಲ್ಲ ಹುಡುಗ, ಈ ರೀತಿಯ ಒಂದು ತಪ್ಪು ಮಾಹಿತಿಯನ್ನು ನೀಡಿದ್ದಾರೆ ಮೇಡಮ್. ಅದಕ್ಕೋಸ್ಕರ ವಿತ್ ಲವ್, ಪ್ರೀತಿ ಮಾಡಿ ಮದುವೆ ಆದರೆ ಇವರು ಜೀವನ ಸಾಗಿಸ್ತಾರ, ಇವ್ರ ಕೈಲಿ ಸಾಕೋಕ್ಕೆ ಕೆಪಾಸಿಟಿ ಇದೆಯಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ದಾರೆ. ಆದರೆ ಇವನ ಹಿನ್ನೆಲೆ ಅವ್ರಿಗೆ ಗೊತ್ತಿಲ್ಲ ಮೇಡಮ್. ಈತನು ಒಂದು ಪ್ರೈವೇಟ್ ಫೈನಾನ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ವಿತ್ ಇವ್ರ ತಂದೆಗೆ ಹೆಲ್ಪರ್ ಆಗಿದ್ದಾನೆ. ದುಡಿದು ಸಾಕಂತ ಕೆಪಾಸಿಟಿ ಇವನಿಗಿರುತ್ತೆ. ಇವತ್ತಿನ ಪರಿಸ್ಥಿತಿ ಏನಿದೆ ಅಂದರೆ, ಒಬ್ಬ ವ್ಯಕ್ತಿ ಸಾಕಬೇಕಂದ್ರೆ ಗೌರ್ಮೆಂಟ್ ನೌಕರಿನೇ ಬೇಕು ಅನ್ನೋದೊಂದು ಮುಖ್ಯವಾಗಿದೆ. ಗೌರ್ಮೆಂಟ್ ನೌಕರಿಯರು ಮಾತ್ರ ಸಾಕ್ತಾರೆ, ನಮ್ಮ ಬೇರೆ ಕಡೆ ಹೊರಗಡೆ ಕೆಲಸ ಮಾಡೋರು ಯಾರು ಸಾಕಲ್ಲ ಅನ್ನೋದೊಂದು. ಅಲ್ಲ, ಆದರೂ ಕೂಡ ಈಗ ಹೆಣ್ಣತ್ತವ್ರಿಗೆ ನಾನು ಮದುವೆ ಮಾಡಿಕೊಳ್ಳುವಂತಹ ಅಳಿಯ ನನ್ನ ಮಗಳನ್ನ ಜೀವನ ಪೂರ್ತಿ ಸಂತೋಷವಾಗಿ ಇಟ್ಕೊಳ್ಬೇಕು ಮತ್ತು ಅವಳಿಗೆಲ್ಲ ನಾವು ಕೊಟ್ಟಿರುವಂತಹ ಖುಷಿ ಅವಳಿಗೆ ಕೊಡುವಂತಹ ಒಂದು ಅಂತಸ್ತಿನಲ್ಲಿ ಇರಬೇಕು ಅಂತ ಬಯಸೋದು ನಾರ್ಮಲ್, ಅದು ಎಲ್ಲರೂ ಕೂಡ ಬಯಸುವಂತಹ ವಿಚಾರನೆ. ಆದರೆ ಇಲ್ಲಿ ಎಲ್ಲಿ ಮಿಸ್ ಹೊಡಿತಾ ಇದೆ ಅಂದರೆ, ಕಂಪ್ಲೀಟ್ ಆಗಿ ಸಂತೋಷ್ ಅವರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಏನು ವಿಷಯ, ತಿಳ್ಕೊಳ್ಳೋ ಪ್ರಯತ್ನನೂ ಅವ್ರು ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದ್ರೆ ಅವ್ರ ಸೋದರ ಮಾವನ್ಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋಂಥ ವಿಚಾರ ಅವ್ರ ಮೊದಲಿಂದನೂ ಇತ್ತು. ಅಂದ್ರೆ ಅವ್ರ ಅಮ್ಮಂಗೆ ತಮ್ಮನಾದ್ರಿಂದ ಕೊಟ್ಟು ಮದುವೆ ಮಾಡಬೇಕು ಅನ್ನೋದು ಅವರಿಗೆ ಬಂದಿದೆ ಮೇಡಮ್. ಅದಕ್ಕೋಸ್ಕರ ಈತ ಬೇಡ ಅನ್ನೋದೊಂದು ಆಗಿದೆ ಅಷ್ಟೇ. ಈ ಪ್ರೀತಿನಲ್ಲಿ ಈಗ ನೋಡ್ತಾ ಇರೋದು, ಯಾವ್ದಾರ ಒಂದು ಕಾರ್ಯಕ್ರಮ ಬಂದರೆ ಪ್ರೀತಿಸಿಂಗೆ ಓಡೋಗಿದ್ರು, ಮತ್ತೆ ಬಂದಿದ್ದಾರೆ. ಪ್ರೀತಿ ಮಾಡಿ ಮದುವೆ ಆದವರು ಯಾವುದೇ ಕಾರಣಕ್ಕೂ ಸಾಕಕ್ಕೆ ಸಾಧ್ಯ ಇಲ್ಲ, ಹುಡುಗರದ್ದು ತಪ್ಪಿರುತ್ತೆ ಅಂತ ಎಲ್ಲ ಹೇಳ್ತಾರೆ ಮೇಡಮ್. ಆದರೆ ಗೊತ್ತಾದ ಮೇಲೆ ಮನವೊಲಿಸ್ಬೋದಾಯ್ತು, ಅವ್ರ ಮಗಳನ್ನ ಮನವೊಲಿಸ್ಬೋದಾಯ್ತು. ಆದರೆ ಲಾವಣ್ಯ ಅವರಿಗೆ ಸಂತೋಷ್ ಮೇಲೆ ಪ್ರೀತಿ ಇರೋದ್ರಿಂದ ಬರಕ್ಕೆ ಒಪ್ಪಿದ್ದಾರೆ ಮೇಡಮ್. ಪ್ರೀತಿ ಇಲ್ಲ ಅಂದಿದ್ರೆ ಯಾವುದೇ ಕಾರಣಕ್ಕೂ ಬರಕ್ಕೆ ಸಾಧ್ಯ ಆಯ್ತಿರ್ಲಿಲ್ಲ. ಪ್ರೀತಿ ಇಲ್ಲ ಅಂತಂದ್ರೆ, ಪ್ರೀತಿ ಇದೆ ಅಂತಂದ್ರೆ ಸಂತೋಷ್ ಯಾಕೆ ಲಾವಣ್ಯ ಇನ್ನೊಬ್ಬರ ಜೊತೆ ಮದುವೆ ಆಗಕ್ಕೆ ರೆಡಿ ಆದ್ರು? ಮೇಡಮ್, ಅದು ಏನಾಗಿದೆ ಅಂದರೆ, ಫಸ್ಟ್ ಹಾಸನಿಗೆ ಹೋಗೋಣ ಕರ್ಕೊಂಡ್ಬಂದಿದ್ದಾರೆ, ಕಣ್ಸಿ ಬಾಗೇವಾಳಿಂದವ. ಇಲ್ಲಿಂದ ಸ್ಟ್ರೈಟ್ ಧರ್ಮಸ್ಥಳ ಹೋಗಿದ್ದಾರೆ. ಇವಳಿಗೆ ಗೊತ್ತಿಲ್ಲ, ನನಗೆ ಫೋನ್ ಮಾಡಿ ಹೇಳಿದ್ದಿಲ್ಲ. ಧರ್ಮಸ್ಥಳ ರೂಮಿಗೆ ಕೂಡ ಹಾಕಿದ್ದಾರೆ, ನೀನು ನಾಳೆ ಬೆಳಿಗ್ಗೆ ಮದುವೆ ಅಂತವ.
ಇವತ್ತು ನೈಟಲ್ಲಿ ಹತ್ತಿದ್ದಾಳೆ ಅವಳು, ನಂಗೆ ಮದುವೆ ಬೇಡ ಅಂತವ ನೈಟಲ್ಲಿ ಹತ್ತಿದ್ದಾಳೆ. ಅವಳು ಮಾತನ್ನು ಯಾರು ಕೇಳಿಲ್ಲ ಅವಾಗ. ಅಂದರೆ ಇಲ್ಲಿ ಅವ್ರು ಹೋಗಿರೋ ಫ್ಯಾಮಿಲಿಯವ್ರು ಮಾತ್ರ ಎಲ್ಲ ಜಾಸ್ತಿ ಏನು ಹೋಗಿಲ್ಲ. ಈಗ ಲಾವಣ್ಯ ಅವರು ನನ್ನ ಜೊತೆ ಬಂದಿಲ್ಲಲ್ಲ, ಆ ವಿಷಯ ಅವ್ರ ಫ್ಯಾಮಿಲಿ ಎಷ್ಟು ಜನ ಗೊತ್ತಿತ್ತು ಅಷ್ಟು ಜನ ಮಾತ್ರ ಹೋಗಿದ್ದಾರೆ ಹೊರತು ಇನ್ನು ನಮ್ಮ ಊರಲ್ಲಾಗಲಿ ಯಾರು ಹೋಗಿಲ್ಲ. ಸೊ ನಿಮ್ಮ ಮೇಲೆ ಏನಾದರೂ ಬೆದರಿಕೆ ಆಗಿ ನೀನು ಮದುವೆ ಮಾಡ್ಕೊಂಡಿಲ್ಲ ಅಂದ್ರೆ ಸಂತೋಷನ ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತ ಏನಾದರೂ ಲಾವಣ್ಯನ ಬೆದರಿಸಿದ್ದಾರೆ? ಓಕೆ, ಲಾವಣ್ಯ ನಿಮಗೆ ಈಗ ಮದುವೆ ಆದ್ಮೇಲೆ ಅಂದ್ರೆ ಮದುವೆ ಆದ್ಮೇಲೆ ನಿಮ್ ಜೊತೆ ಮಾತಾಡಿದ್ರೆ ಮಾತ್ರ ಈ ವಿಷಯ ಎಲ್ಲ ನಿಮ್ಗೆ ಗೊತ್ತಾಗೋದಕ್ಕೆ ಸಾಧ್ಯ ಅಲ್ವಾ? ಸೊ ಮದುವೆ ಲಾವಣ್ಯಂಗೆ ಇನ್ನೊಂದು ಮದುವೆ ಆದ್ಮೇಲೆ ಲಾವಣ್ಯ ನೀವು ಫೋನಲ್ಲಿ ಮಾತಾಡಿದ್ದಾರೆ ಅಥವಾ ಬೇರೆ ತರ ಏನಾದರೂ ಮುಖಾಮುಖಿ ಭೇಟಿ ಆಗಿದೆಯಾ? ಮೇಡಮ್ ಮುಖಾಮುಖಿ ಭೇಟಿ ಆಗಿಲ್ಲ, ಫೋನಲ್ಲಿ ಮಾತಾಡಿದ್ವಿ. ಫೋನಲ್ಲಿ ಮಾತಾಡಿದಾಗ ಏನು ಹೇಳಿದ್ರು ಅವರು? ಮೇಡಮ್ ಅದೇ ಸ್ಟೇಷನ್ ನಂಗೆ ಕೇಳಿದೆ ಏನಾಯ್ತು ಅಂತ ಅಂದೆ. ಈ ಥರ ಆಯಿತು, ಈ ಥರ ನನ್ನ ಎದುರಿಸಿದ್ರು, ತಾಳಿ ಕಾಲಂಗ್ರೆ ಅವರೇ ಬಿಚ್ಕೊಂಡ್ರು. ಅವನ ಕಂಪ್ಲೇಂಟ್ ಕೊಡ್ತೀನಿ, ಅವ್ನು ಒಳಗೆ ಹಾಕ್ಸ್ತೀನಿ ಅಂತ ಅಂದರು. ನಾನು ಎದುರ್ಕೊಬಿಟ್ಟೆ. ಈಗ ಅಕಸ್ಮಾತ್ ನಾನು ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕ್ಸಿದ್ರೆ ಅಕಸ್ಮಾತ್ 3 ವರ್ಷ 4 ವರ್ಷ ಆದರೆ ನಾನು ಏನು ಮಾಡಲಿ? ಇವಾಗ ನಾನು ಮನೆಗೆ ಹೋದ್ರು, ಈಗ ನಾಳೆ ನಾಳೆ ನೀನು ಸಿಕ್ತಿ ಅಂತ ನಂಬಿಕೆ ನಾನು ಮನೆಗೆ ಬಂದು ಹೊರತು ಅದನ್ನು ಹೇಳಿದ್ರಂತ ಮನೆ ಬರ್ಬೇಕಾರೆ, ನೋಡವ ನಿನಗೆ ಏನು ಮಾಡಲ್ಲ, ನೀನು ಹೆಂಗಿರ್ತಿ ಹಂಗೆ ಇರೋ, ಈಗ ಮದುವೆ ಮಾಡಲ್ಲ ಅಂತ ಹೇಳಿರಂತೆ. ಸಡನ್ ಕರ್ಕೊಂಡು ಮದುವೆ ಮಾಡಿರೋದು ಅವರು. ನನ್ನ ಹೆಂಡ್ತಿನ ನಾನು ಮದುವೆ ಆದಮೇಲೆ ಭಾರತೀಯ ಸಂಸ್ಕೃತಿ ಮೇಡಮ್ ಒಂದೇ ಒಬ್ಬ. ನೀವು ಮದುವೆ ಆಗಿರೋದಕ್ಕೆ ಏನಾದರೂ ದಾಖಲೆಗಳಿದಾವ ಮೇಡಮ್? ಇದೆ, ಇದು ಫೋಟೋ. ಮದುವೆ ಅಣ್ಣಮ್ಮ ದೇವಸ್ಥಾನದಲ್ಲಿ. ಅಣ್ಣಮ್ಮ ದೇವಸ್ಥಾನ ಎಲ್ಲಿ ಮದುವೆ ಆಗಿದ್ದು ಮೇಡಮ್? ಇಲ್ಲಿ ಮೆಜೆಸ್ಟಿಕ್ ಹತ್ರ ಅಣ್ಣಮ್ಮನ ದೇವಸ್ಥಾನದಲ್ಲಿ. ಮೆಜೆಸ್ಟಿಕ್ ಅಲ್ಲಿ ಅಣ್ಣಮ್ಮನ ದೇವಸ್ಥಾನದಲ್ಲಿ. ಯಾರ್ಯಾರು ಇದ್ರು ನಿಮ್ಗೆ? ನಿಮ್ಮ ಫ್ರೆಂಡ್ಸ್ ಎಲ್ಲ ಇದ್ರ? ಸಪೋರ್ಟ್ ಯಾರ್ಯಾರು ಮಾಡಿದ್ರು? ಮೇಡಮ್ ನಮ್ಮ ಫ್ರೆಂಡ್ಸ್ಗಳೆಲ್ಲ ಸಪೋರ್ಟ್ ಮಾಡಿದ್ರು. ಫ್ರೆಂಡ್ಸ್ಗಳೆಲ್ಲ ಸರ್. ರಂಗನಾಥ್ ನೀವಿದ್ರ ಅವರು ಮದುವೆ ಆಗಂತ ಸಂದರ್ಭದಲ್ಲಿ? ಅವತ್ತು ನಾನು ಮೈಸೂರಿನಲ್ಲಿದ್ದೆ, ಅದು ನನಗೆ ವಿಷಯ ತಿಳಿದಿರಲಿಲ್ಲ. ಇವ್ರು ಮದುವೆ ಹೋಗ್ಲಿ, ಇವ್ರು ಲವ್ ಮಾಡ್ತಿರೋಂಥ ವಿಷಯ ನಿಮ್ಗೆ ಮೊದಲೇ ತಿಳಿದಿತ್ತು? ಹೌದು ಮೇಡಮ್, ನಮ್ಮ ಸ್ನೇಹಿತರಿಗೆಲ್ಲ ಗೊತ್ತು ಮೇಡಮ್. 4 ವರ್ಷದಿಂದ ಲವ್ ಮಾಡ್ತಿದ್ದೆ ಅನ್ನೋ ವಿಷಯ ಪ್ರತಿಯೊಬ್ಬ ಸ್ನೇಹಿತರಿಗೂ ಗೊತ್ತಿತ್ತು. ಅದರಿಂದ ನಮಗೆ ವಿಷಯ ಗೊತ್ತಿದ್ರಿಂದ ನಾವು ಮುಂದೆ ಏನು ಹೇಳಕ್ಕಾಗ್ಲಿಲ್ಲ. ಹೋಗ್ಲಿ, ನೀವಾದ್ರೂ ಒಂದ್ ರೀತಿ ಮನವೊಲಿಸುವಂತ ಪ್ರಯತ್ನ ಮಾಡ್ಬೋದಾಗಿತ್ತು. ಯಾಕಂದ್ರೆ 10 ದಿನ ಇವ್ರ ಮದುವೆ ಆದ್ಮೇಲೆ ಇಲ್ಲೇ ಬೆಂಗಳೂರಲ್ಲಿ ಇದ್ರ ನೀವು? 15 ದಿನ ಬೆಂಗಳೂರಲ್ಲಿ ಇದ್ರಲ್ಲ, 15 ದಿನದಲ್ಲಿ ಹುಡುಗಿ ಕಡೆಯವ್ರಿಗೆ ಹೋಗಿ ಇಲ್ಲ ಈ ರೀತಿ ಮದುವೆ ಆಗಿದ್ದಾರೆ ಅಂತ ನೀವೇ ಮನವೊಲಿಸಿ ಒಂದು ಸಂಧಾನ ಮಾಡ್ಬೋದಾಗಿತ್ತಲ್ಲ? ಮೇಡಮ್ ಏನಾಯ್ತು ಅಂದ್ರೆ ನಾವು 7ನೇ ತಾರೀಕು ಬಂದು ಅಲ್ವಾ, ನನಗೆ ಬೇಜಾರಾಯಿತು. 2 ದಿನ ನಾನು ಏನು ಮಾಡಿದೆ, ಬೇಜಾರಾಯ್ತಲ್ಲ, ನಮ್ಮ ಅಜ್ಜಿ ಊರಿಗೆ ಹೋಗಿದ್ದೆ. ಹೋಗ್ಬಿಟ್ಟು ಬಂದೆ, ಅಲ್ಲಿ ನನ್ನ ಡೈರಿ ಹತ್ರ ನಿಂತಿದ್ದೆ. ಸ್ವಲ್ಪ ಇದೆಲ್ಲ ವಿಷಯ ತಣ್ಣಗಾಗ್ಲಿ, ಆಮೇಲೆ ನಿಧಾನವಾಗಿ ಮಾತಾಡೋಣ ಅನ್ಕೊಂಡಿದ್ದೆ. ಅವಳು ನಮ್ಮ ಮಿಸ್ಸಸ್ ಇದಾರಲ್ಲ, ಅವರು ನಂಗೆ ಫೋನ್ ಮಾಡಿದ್ರಲ್ಲ, ನಂಗೆ ಮಾತಾಡಿದ್ನಲ್ಲ, ನಂಗೆ ಅಜ್ಜಿ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ದೆ. ಸರಿ ಆಯ್ತು ಹೋಗ್ಬಿಟ್ಟು ಬರೋ ಅಂತ ಅವ್ರು ಹೇಳಿದರು, ನಮ್ಮ ಮಿಸ್ಸಸ್ ಹೇಳಿದರು. ನಾನು ಆಮೇಲೆ ಮಾಡಿದೆ, ಡೈರಿ ಹತ್ರ ನಿಂತಿದ್ದೆ. ಇವರು ಕೃಷ್ಣೇಗೌಡರು ಅಂತಿದ್ದಾರೆ ಮೇಡಮ್, ಪೆನ್ಷನ್ಮಲ ಸ್ಟೇಷನಲ್ಲಿ. ಪದೇ ಕೃಷ್ಣೇಗೌಡರು ಅಂತ ಹೇಳ್ತಾ ಇದ್ದೀರಾ ಸಂತೋಷ್. ಯಾರು ಇವರು ಕೃಷ್ಣೇಗೌಡರು? ಅಂದ್ರೆ PC ಆದವರು ನಿಮ್ಮನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಕೂರಿಸಿ ಒಂದು ಕ್ರಿಮಿನಲ್ ತರ ಟ್ರೀಟ್ ಮಾಡ್ತಾರೆ ಅಂದ್ರೆ ಅವರಿಗೆ ನಿಮ್ಮ ವಿರುದ್ಧ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿರ್ಬೇಕು ತಾನೆ? ಯಾವ ಸ್ಟೇಷನಲ್ಲಿ ಕೊಟ್ಟಿದ್ರು ಕಂಪ್ಲೇಂಟ್ ಅಂತ? ಮೇಡಮ್ ನಮ್ದು ಕೇರ್ಪುರಂ ಬರುತ್ತೆ ನೆಕ್ಸ್ಟ್ ಸ್ಟೇಷನ್, ಅಲ್ಲಿ ಬರೋದು. ನನ್ನನ್ನು ಡೈರಿ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಪೆನ್ಷನ್ಮಲ ಸ್ಟೇಷನ್ ಇದೆ ಮೇಡಮ್, ಅಲ್ಲಿ ನನ್ನ ಕರ್ಕೋಗ್ಬಿಟ್ಟು ಎಲ್ಲಿ ಮದುವೆ ಅಂತ ಕೇಳಿದ್ರು. ಹಿಂಗೆ ಬೆಂಗಳೂರಲ್ಲಿ ಮದುವೆ ಆದ ಅಂತಂದೆ. ಅವಳು ಹೆಂಗೆ ಬಂದು ಅಂತ ಅಂದರು. ಫೋನ್ ಮಮ್ಮಿಯಿಂದ ಫೋನ್ ಮಾಡ್ಕೊಂಡು ಬಂದರು ಅಂತ ಅಂದೆ. ಸರಿ ಆಯ್ತು, ಎಲ್ಲಿ ಮದುವೆ ಆದ್ರಿ ಅಂದರು. ಬೆಂಗಳೂರಲ್ಲಿ ಮದುವೆ ಆಗಿದ್ದೆ ಅಂತ ಅಂದೆ. ಸೊ ಈಗ ಕಾಣಿಸ್ತಾ ಇದ್ದಾರಲ್ಲ, ಇವರೇನಾ ಕೃಷ್ಣೇಗೌಡರು? ಹಾಂ ಮೇಡಮ್, ಇವರೇನಾ ಕೃಷ್ಣೇಗೌಡರು? ಓಕೆ, ನಿಮ್ಮನ್ನ ಮದುವೆ ಮಾಡಿಸ್ತೀನಿ ಅಥವಾ ನಿಮ್ಮಿಬ್ಬರ ಮಧ್ಯೆ ಸಂಧಾನ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋಗಿ ಎಷ್ಟು ಹೊತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಹಾಕಿದ್ರು? ಯಾವ ರೀತಿ ಹಿಂಸೆ ಕೊಟ್ಟರು ನಿಮ್ಗೆ ಅಂತ? ಮೇಡಮ್ ನನ್ನ ಸ್ಟೇಷನ್ ಕೂಡ ಹಾಕಿಲ್ಲ. ಸ್ಟಾರ್ಟಿಂಗ್ ಬಂದಿನ 7ನೇ ತಾರೀಕು ನಮ್ಮ ಮಿಸ್ಸಸ್ನ ಕರ್ಕೊ ಹೋಗಿದ್ರು ಸ್ಟೇಷನ್ಗೆ. ಅಂದ್ರೆ ಮಿಸ್ಸಿಂಗ್ ಕೇಸ್ ವಾಪಸ್ ತಗಂತ ಕರ್ಕೋದಲ್ಲ, ವಾಪಸ್ ತಗೊಂಡು ಬರ್ತಾನೆ ನಾನು ತಿಳ್ಕೊಂಡೆ ಈ ತರ ಮಾಡ್ತಾನೆ ಗೊತ್ತಿಲ್ಲ. ನನ್ನನ್ನು ಇವ್ರ ತಮ್ಮನ ಕಾರಲ್ಲಿ ಕೂರ್ಸೋಗಿದ್ರು, ನನ್ನ ಜೊತೆ 4 ಜನ ಬಿಟ್ಟು ಹೋಗಿದ್ರು. ಪೊಲೀಸ್ ಸ್ಟೇಷನ್ ಅಲ್ಲಿ ಏನೇನಾಯ್ತು ಸಂತೋಷ್, ಅದನ್ನ ನಿಮ್ ಜೊತೆ ಕೇಳಿ ತಿಳ್ಕೊಳ್ತೀನಿ ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್ ನಂತರ.